ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಇಂದು ನಿಮಗಾಗಿ ಶಿವಪ್ರಿಯ ಭೂಲೋಕದ ಕಲ್ಪವೃಕ್ಷ ಶ್ರೀಫಲದ ಬಗ್ಗೆ ಮಾಹಿತಿ ತಂದಿದ್ದೇನೆ. ತಿಳಿಯೋಣ ಬನ್ನಿ. ಕಲ್ಪವೃಕ್ಷ ತೆಂಗು ಶ್ರೀಫಲ. ತೆಂಗಿನ ಮರವು ಪರಮೇಶ್ವರನ ಕಣ್ಣೀರಿನಿಂದ ಜನ್ಮ ತಾಳಿದೆಂಬ ಐತಿಹ್ಯವಿರುತ್ತದೆ. ದೇವತೆಗಳು ದಾನವರು ಒಟ್ಟಾಗಿ ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದಾಗ ಮೊದಲು ಬಂದಿದ್ದು ಹಾಲಾಹಲವಾಗಿತ್ತು. ಆಗ ಹಾಲಾಹಲವು ಸಮುದ್ರ ಮಂಥನ ಮಾಡಲು ಸಾಧ್ಯವಾಗದ ರೀತಿ ಸಮುದ್ರದಲ್ಲಿ ಹರಡಿತು. ದೇವತೆಗಳು ದಾನವರಿಗೆ ಬದುಕಿ ಉಳಿದರೆ ಸಾಕೆಂದು ಓಡಹತ್ತಿದರು. ಹಾಗೂ ಎಲ್ಲರೂ ಪರಮೇಶ್ವರನ ಮೊರೆ ಹೋದರು. ಆಗ ಪರಶಿವನು ಸಮುದ್ರ ಮಂಥನ ಜಾಗಕ್ಕೆ ಬಂದು ಹಾಲಾಹಲವನ್ನು ಆಪೋಷಣ ಮಾಡಿದನು. ಆಗ ಪಾರ್ವತೀ ದೇವಿಯು ಹಾಲಾಹಲವು ದೇಹಕ್ಕೆ ಹೋಗದಂತೆ ಶಿವನ ಕಂಠವನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಆಗ ವಿಷವು ದೇಹಕ್ಕೆ ಹೋಗದೆ ಕಂಠದಲ್ಲಿ ಉಳಿಯಿತು. ಆಗ ಶಿವನು ನೀಲಕಂಠ ವಿಷಕಂಠನಾದನು. ಶಿವನ ಕಂಠವನ್ನು ಬಿಗಿಯಾಗಿ ಹಿಡಿದಿದ್ದರಿಂದ ತಾಳಿತು. ಶಿವನ ಕಣ್ಣಿನಿಂದ ಕಣ್ಣೀರ ಹನಿಗಳು ಧರೆಗೆ ಬಿದ್ದವು. ಆಗ ಅಲ್ಲಿ ವೃಕ್ಷವು ಹುಟ್ಟಿತು. ಆಗ ನೀಲಕಂಠ ಶಿವನು, ನೀನು ಭೂಲೋಕ ಕಲ್ಪವೃಕ್ಷವೆಂದು ನನ್ನಿಂದ ಉದ್ಭವಿಸಿದೆಯಾದ್ದರಿಂದ ನಿನ್ನ ಫಲದಲ್ಲಿ 3 ಕಣ್ಣುಗಳು ಮೂಡಿದ್ದರಿಂದ ನಿನಗೆ ಮುಕ್ಕಣ್ಣೇಶ್ವರನೆಂದು ಶ್ರೀಫಲವೆಂದು ಪ್ರಖ್ಯಾತಿಯಾಗಲಿ. ಎಲ್ಲ ದೇವಾನುದೇವತೆಗಳ ಪೂಜೆಯಲ್ಲಿ ಹಾಗೂ ಎಲ್ಲ ರೀತಿಯ ಶುಭ ಕಾರ್ಯಗಳಲ್ಲಿ ನೀನಿಲ್ಲದೆ ಪೂಜೆಯಾಗದಿರಲಿ. ಪ್ರತಿ ಮನೆಯಲ್ಲೂ ಶ್ರೀಫಲವನ್ನು ಕಳಸದಲ್ಲಿ ಇಟ್ಟು ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಲಿ. ಪ್ರತಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆಗಳಲ್ಲಿ ತೆಂಗಿನಕಾಯಿಯನ್ನು ದೇವರಿಗೆ ಸಂಕಲ್ಪದೊಂದಿಗೆ ಅರ್ಪಿಸಲಿ ಹಾಗೂ ಕಾಯಿಯನ್ನು ನೈವೇದ್ಯ ಮಾಡಲಿ. ಮತ್ತು ಯಾರು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನಾದಿಗಳನ್ನು ಮಾಡಿ ಈಶ್ವರನೇ ನೀನೆಂದು ಭಾವಿಸಿ ವಿಧಿವತ್ತಾಗಿ ಈ ಭೂಲೋಕ ಕಲ್ಪವೃಕ್ಷವನ್ನು ಪೂಜಿಸುತ್ತಾರೋ ಅವರಿಗೆ ಧನ ಕನಕ ವಸ್ತು ವಾಹನಾದಿ ಸಕಲ ಸಂಪತ್ತು ಲಭಿಸಿ ಅವರ ಎಲ್ಲ ಕಷ್ಟಗಳು ಪರಿಹಾರವಾಗಿ ಅವರ ವಂಶಾಭಿವೃದ್ಧಿಯಾಗಲೆಂದು ಪರಶಿವನು ವರ ನೀಡಿದನು. ತೆಂಗಿನ ಮರದ ಅಂದರೆ ಕಲ್ಪವೃಕ್ಷದ ಉಪಯೋಗಗಳು. ವರ್ಷದಲ್ಲಿ ಒಂದು ತೆಂಗಿನ ಮರದಿಂದ ಕನಿಷ್ಠ 50ರಿಂದ 200 ಕಾಯಿಗಳು ಲಭ್ಯವಾಗುತ್ತವೆ. ತೆಂಗಿನ ಮರದ ಗರಿಗಳನ್ನು ಶುಭ ಕಾರ್ಯಗಳಲ್ಲಿ ಚಪ್ಪರಕ್ಕೆ ಹಾಕಲು, ಕಂಬಕ್ಕೆ ಕಟ್ಟಲು, ಗುಡಿಸಲು ಕಟ್ಟಲು, ಚಾಪೆ ಮಾಡಲು, ಕಸಪೊರಿಕೆ ಮಾಡಲು ಉಪಯೋಗಿಸುತ್ತಾರೆ. ಹೂ ಒಂಬಾಳೆಯನ್ನು ಮಾರಿ ಹಬ್ಬಗಳಲ್ಲಿ ಪೂಜೆಗೆ ಮತ್ತು ಶವ ಸಂಸ್ಕಾರವಾದ ಮೇಲೆ ಸಮಾಧಿಗೆ ಒಂಬಾಳೆ ಇಟ್ಟು ಪೂಜಿಸುತ್ತಾರೆ. ಹೀಗೆ ಪೂಜಿಸಿದರೆ ಸತ್ತವರು ಸ್ವರ್ಗ ಸೇರುತ್ತಾರೆಂಬ ನಂಬಿಕೆ ಇದೆ. ಕಾಯಿಯಲ್ಲಿ ಬರುವ ಎಳೆನೀರಿನಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದರಿಂದ ರೋಗಿಗಳಿಗೆ ಮತ್ತು ದಾಹ ತೀರಿಸಿಕೊಳ್ಳಲು, ಸುಸ್ತು ಸಂಕಟಗಳನ್ನು ನಿವಾರಿಸಿಕೊಳ್ಳಲು ಬಹಳಷ್ಟು ಜನರು ಉಪಯೋಗಿಸುತ್ತಾರೆ. ತೆಂಗಿನಕಾಯಿಯನ್ನು ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲೂ ದೇವರ ಪೂಜೆಗೆ, ಕಳಸಕ್ಕೆ, ಅಡುಗೆಗೆ ಉಪಯೋಗಿಸುತ್ತಾರೆ. ಕೆಲವು ದೇವಾಲಯಗಳಲ್ಲಿ ತೆಂಗಿನಕಾಯಿ ಮಿಠಾಯಿ ತಯಾರಿಸಿ ದೇವರ ನೈವೇದ್ಯಕ್ಕೆ ಅರ್ಪಿಸುತ್ತಾರೆ. ಕಾಯಿಯಲ್ಲಿ ಎಣ್ಣೆ ತಯಾರಿಸಿ ಅಡುಗೆ ಮತ್ತು ತೈಲ ಎಣ್ಣೆಯಾಗಿ ಉಪಯೋಗಿಸುತ್ತಾರೆ. ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ತಯಾರಿಸಿ ಅಡುಗೆ ಮತ್ತು ಕೇಶಕ್ಕೆ ಉಪಯೋಗಿಸುತ್ತಾರೆ. ಕೊಬ್ಬರಿಯಿಂದ ಕೊಬ್ಬರಿ ಮಿಠಾಯಿ ಹಾಗೂ ಪಂಚಕಜ್ಜಾಯ ಮಾಡುತ್ತಾರೆ. ತೆಂಗಿನ ಚಿಪ್ಪಿನಿಂದ ಸೌಟು ಇತರ ಅಲಂಕಾರಿಕ ವಸ್ತುಗಳನ್ನು ಮಾಡುತ್ತಾರೆ. ಅತಿ ಹೆಚ್ಚಾಗಿ ಇದ್ದಿಲನ್ನು ಮಾಡುತ್ತಾರೆ ಮತ್ತು ಬಣ್ಣಗಳಲ್ಲಿ ಉಪಯೋಗಿಸುತ್ತಾರೆ.
ದೃಷ್ಟಿಯಾಗದಿರಲೆಂದು ಕರಟವನ್ನು ಕರಿ ದಾರದಲ್ಲಿ ಕಟ್ಟಿ ಹಸು ಮತ್ತು ಎಮ್ಮೆಗಳ ಕೊರಳಿಗೆ ಕಟ್ಟುತ್ತಾರೆ. ತೆಂಗಿನ ಮರದ ಕಾಂಡದಿಂದ ಮನೆ ಕಟ್ಟಲು, ತೀರು, ಜಂತೆಗಳನ್ನು ಸಹ ಮಾಡಲು ಉಪಯೋಗಿಸುತ್ತಾರೆ. ಆಯುರ್ವೇದ ಔಷಧಿ ತಯಾರಿಕೆಯಲ್ಲಿ ಕೊಬ್ಬರಿ ತೈಲವನ್ನು ಅತಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಕೂಡಲೇ ಚಂದಾದಾರರಾಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮಾಡಿಸಿ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.